ಹಲೋ ಆಸ್ಪಿರೆಂಟ್ಸ್, ಹೋಪ್ ಆಲ್ ಆಫ್ ಯು ಡೂಯಿಂಗ್ ಗುಡ್. ಸೊ ನಾನು ನಿಮ್ಮ ನಾಗರಾಜ್ ನಿಂಬಾಳ್ಕರ್, ಟೀಮ್ ಇಂಡಿಯಾ ಫಾರ್ ಐಎಸ್ ವತಿಯಿಂದ. ಸೊ ಇವತ್ತು ಒಂದು ಟಾಪಿಕ್ ಇತ್ತೀಚೆಗೆ ಎಕನಾಮಿ ಆಸ್ಪೆಕ್ಟ್ಸ್ ಅಲ್ಲಿ ನೋಡೋದಾದ್ರೆ ಸುದ್ದಿಯಲ್ಲಿ ಇರ್ತಕ್ಕಂಥದ್ದು ಯಾವುದು ಅಂತಂದ್ರೆ ದಟ್ ಈಸ್ T+0 ಸೆಟಲ್ಮೆಂಟ್, ರೈಟ್? ಸೊ ಏನಿದು T+0 ಅಂತಂದ್ರೆ ದಟ್ ಈಸ್ ಟ್ರೇಡ್+0 ಅಂತಕ್ಕಂಥದ್ದು. ಸೊ ನಾವು ಇದನ್ನ ಸ್ವಲ್ಪ ಬೇಸಿಕ್ ಆಸ್ಪೆಕ್ಟ್ಸ್ ಅಲ್ಲಿ ನೋಡೋದಾದ್ರೆ ಎಕನಾಮಿಯಲ್ಲಿ ಪ್ರೈಮರಿ ಮಾರ್ಕೆಟ್, ಸೆಕೆಂಡರಿ ಮಾರ್ಕೆಟ್, ರೈಟ್? ಸೊ ಇದರ ಒಂದು ನಿಮ್ಗೆ ಬೇಸಿಕ್ ಐಡಿಯಾ ಇತ್ತು ಅಂತಂದ್ರೆ ಆ ಆಧಾರದ ಮೇಲೆ ಈ ಒಂದು T+0 ಕಾನ್ಸೆಪ್ಟ್ ಅನ್ನ ಈಸಿಯಾಗಿ ಅರ್ಥ ಮಾಡ್ಕೋಬಹುದಾಗಿದೆ. ಸೊ ಇಲ್ಲಿ ನ್ಯೂಸ್ ಪೇಪರ್ ಆರ್ಟಿಕಲ್ ನೋಡಿದ್ರೆ T+0 ಸೆಟಲ್ಮೆಂಟ್ ಕಿಕ್ ಸ್ಟಾರ್ಟ್ ಟುಡೇ, ವಾಟ್ ಡಸ್ ಇಟ್ ಮೀನ್ ಅಂಡ್ ಹೌ ಇಟ್ ಅಫೆಕ್ಟ್ಸ್ ಯು. ಅಂದ್ರೆ ಯಾರು ಈ ಒಂದು ಟ್ರೇಡಿಂಗ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾರೆ, ಸೊ ಅವರಿಗೆ ಇದು ಒಂದು ತುಂಬಾ ಇಂಪಾರ್ಟೆಂಟ್ ಮತ್ತೆ ಹೆಲ್ಪ್ ಆಗ್ತಕ್ಕಂತ ಆಸ್ಪೆಕ್ಟ್ಸ್. ಸೊ ಅದ್ರ ಕುರಿತಾಗಿ ಇಲ್ಲಿ ಡಿಟೇಲ್ ಆಗಿ ನೋಡೋಣ. ಸೊ ಬಿಫೋರ್ ದಟ್, ಈ ಒಂದು 384 ಗೆಜೆಟೆಡ್ ಪ್ರೊಫೆಷನಲ್ಸ್ ಹುದ್ದೆಯ ಒಂದು ಕನಸನ್ನ ನನಸು ಮಾಡ್ಕೊಳ್ಳಿಕ್ಕೆ ಟೀಮ್ ಇಂಡಿಯಾ ಫಾರ್ ಐಎಎಸ್ ಹಲವಾರು ಇನಿಷಿಯೇಟಿವ್ಸ್ ಗಳನ್ನ ಇಲ್ಲಿ ತಗೊಂಡ್ ಬಂದಿರತಕ್ಕಂಥದ್ದಿದೆ. ಸೊ ಅದು ರಿವಿಷನ್ ಎಕ್ಸ್ಪ್ರೆಸ್ ಕ್ಲಾಸಸ್ ಆಗಿರ್ಬೋದು, ಟೆಸ್ಟ್ ಸೀರೀಸ್ ಆಗಿರ್ಬೋದು, ರೈಟ್? ಸೊ KS ಕದನ್ ಅಂತಕ್ಕಂಥ ನಮ್ಮ ಟೆಸ್ಟ್ ಸೀರೀಸ್ ಬೋತ್ ನಿಮ್ಗೆ ಪ್ರಿಲಿಮ್ಸ್ ಆಸ್ ವೆಲ್ ಆಸ್ ಮೇನ್ಸ್ ಅಲ್ಲೂ ಕೂಡ ಅವೈಲೇಬಲ್ ಇರ್ತಕ್ಕಂಥದ್ದಿದೆ. ಅದರ ಒಂದು ಮ್ಯಾಕ್ಸಿಮಮ್ ಬೆನಿಫಿಟ್ ಅನ್ನು ನೀವು ಇಲ್ಲಿ ಪಡಿಬಹುದಾಗಿದೆ. ಸೊ ಇಲ್ಲಿ ಮುಂದುವರೆದು ನೋಡೋದಾದ್ರೆ ಏನಿದೆ ಟ್ರೇಡ್ ಸೆಟಲ್ಮೆಂಟ್ ಅಂತ, ರೈಟ್? ಸೊ ಟ್ರೇಡ್ ಸೆಟಲ್ಮೆಂಟ್ ಅಂತ ನೋಡೋದಾದ್ರೆ, ಸೊ ಇಟ್ ಈಸ್ ಅ ಪ್ರೋಸೆಸ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ದಿ ಸೆಕ್ಯೂರಿಟೀಸ್ ಅಂಡ್ ಫಂಡ್ಸ್ ಬಿಟ್ವೀನ್ ಬೈಯರ್ಸ್ ಅಂಡ್ ದಿ ಸೆಲ್ಲರ್ಸ್ ಆಫ್ಟರ್, ರೈಟ್? ಆಫ್ಟರ್ ದ ಟ್ರೇಡ್ ಇಸ್ ಎಕ್ಸಿಕ್ಯೂಟೆಡ್. ಸಿ, ಇಲ್ಲಿ ನಾವು ಬಿಸಿನೆಸ್ ಟರ್ಮ್ಸ್ ಅಥವಾ ನಾವು ಒಂದು ಎಕನಾಮಿ ಆಸ್ಪೆಕ್ಟ್ಸ್ ಅಲ್ಲಿ ನೋಡೋದಾದ್ರೆ ವ್ಯಾಪಾರ ಅಂದ್ರೆ ಏನು ಅಂತಕ್ಕಂಥದ್ದು, ರೈಟ್? ಸೊ ಇಲ್ಲಿ ವ್ಯಾಪಾರ ಅಂತಕ್ಕಂಥದ್ದು ಏನು ನಾವು ಎಕನಾಮಿ ಆಸ್ಪೆಕ್ಟ್ಸ್ ಅಲ್ಲಿ ನೋಡೋದಾದ್ರೆ ಇಟ್ ಈಸ್ ಅ ಪ್ರೊಸೆಸ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ಸೆಕ್ಯೂರಿಟೀಸ್ ಅಂಡ್ ದಿ ಫಂಡ್ಸ್. ನಮ್ಮ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಏನಿರ್ತವೆ, ಟಿ ಬಿಲ್ಸ್ ಆಗಿರ್ಬೋದು, ಗೌರ್ಮೆಂಟ್ ಸೆಕ್ಯೂರಿಟೀಸ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ರೀತಿ ಫಂಡ್ಗಳಾಗಿರ್ಬೋದು, ಅದನ್ನ ನಾವಿಲ್ಲಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಬಿಟ್ವೀನ್ ಬೈಯರ್ಸ್ ಅಂಡ್ ಸೆಲ್ಲರ್ಸ್ ಮಧ್ಯೆ ಇರ್ತಕ್ಕಂಥ ಒಂದು ಆಸ್ಪೆಕ್ಟ್ಸ್ ಏನಿದೆ, ಸೊ ಅದಕ್ಕೆ ನಾವು ಟ್ರೇಡ್ ಅಂತ ಇಲ್ಲಿ ಕರಿತೀವಿ. ನಾವು ನಾರ್ಮಲ್ ಆಗಿ ಮಾಡ್ತಕ್ಕಂಥ ಟ್ರೇಡು ಬೇರೆ, ರೈಟ್? ಸೊ ಇವಾಗ ಅಂಗಡಿಯಿಂದ ನಾವು ಏನೇ ಪರ್ಚೇಸ್ ಮಾಡ್ಕೊಂಡ್ರು ದಟ್ ಈಸ್ ಅ ಟ್ರೇಡ್. ಬಟ್ ಇಲ್ಲಿ ನಾವು ಎಕನಾಮಿ ಆಸ್ಪೆಕ್ಟ್ಸ್ ಅಲ್ಲಿ ನೋಡೋದಾದ್ರೆ ಇಟ್ ಈಸ್ ಅಬೌಟ್ ದಿ ಸೆಕ್ಯೂರಿಟೀಸ್ ಅಂಡ್ ದಿ ಫಂಡ್ಸ್. The shorter the settlement cycle, the faster investors can access the securities and funds. ಇಲ್ಲಿ ನಾವು ಸೆಟಲ್ಮೆಂಟ್ ಸೈಕಲ್ ಅಂದ್ರೆ ಒಂದ್ ದಿವಸ, ಎರಡ್ ದಿವಸ, ಇವಾಗ ಟ್ರೇಡ್ ಇವತ್ ಮುಗ್ದಿದ್ದಾದ್ಮೇಲೆ ನಿಮ್ಗೆ 2 ದಿವಸಕ್ಕೆ, 1 ವಾರಕ್ಕೆ ದುಡ್ಡು ಬಂದ್ರೆ, ಸೊ ಅದನ್ನ ನೆಕ್ಸ್ಟ್ ಇನ್ವೆಸ್ಟ್ ಮಾಡೋರು ಕೂಡ ಅವರಿಗೂ ಕೂಡ ಒಂದು ಡೆಲೆಮದಲ್ಲಿ ಇರ್ತಾರೆ. ವಿತೌಟ್ ಫಂಡ್ ಹೇಗೆ ಇದನ್ನ ನಾವು ಇನ್ವೆಸ್ಟ್ ಮಾಡಬಹುದು ಅಂತ. ಸೊ ಅದಕ್ಕೆ ಇಲ್ಲಿ ಟೈಮ್ ಅಂಡ್ ಅಗೇನ್ ಸಬಿ ಏನ್ ಮಾಡ್ತಾ ಇರುತ್ತೆ ಅಂದ್ರೆ ಈ ರೂಲ್ಸ್ ರೆಗ್ಯುಲೇಷನ್ಸ್ ಏನಿದಾವೆ ರಿಗಾರ್ಡಿಂಗ್ ಟ್ರೇಡ್ ಆಸ್ಪೆಕ್ಟ್ಸ್ ಅಂಡ್ ಆಲ್, ಅದ್ರ ಕುರಿತಾಗಿ ಇಲ್ಲಿ ಬೇರೆ ಬೇರೆ ರೀತಿಯ ಕಾನೂನುಗಳನ್ನ ಇವರು ತಗೊಂಡ್ ಬರ್ತಾ ಇರ್ತಾರೆ. ಸೊ ಅದರಲ್ಲೇ ಇವಾಗ ನೋಡೋದಾದ್ರೆ ದಟ್ ಈಸ್ ಅವರ್ ಟ್ರೇಡ್+0 ಡೇ, ರೈಟ್? ಸೊ 0 ಅಂತಕ್ಕಂಥದ್ದು ದಟ್ ಈಸ್ ನಂಬರ್ ಆಫ್ ಡೇಸ್ ಕುರಿತಾಗಿ ಇಲ್ಲಿ ಮಾತಾಡುತ್ತೆ. ಸೊ ಹಾಗಾದ್ರೆ ಇವಾಗ ಪ್ರೆಸೆಂಟ್ ಅಲ್ಲಿ ಇರ್ತಕ್ಕಂಥ ಒಂದು ಟ್ರೇಡ್ ಸೆಟಲ್ಮೆಂಟ್ ಸಿಸ್ಟಮ್ ಏನಿದೆ ಅಂತ ಇಲ್ಲಿ ನೋಡೋದಾದ್ರೆ, ರೈಟ್? ಸೊ ಕರೆಂಟ್ಲಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್, ರೈಟ್? ಸೊ ಆಪರೇಟ್ಸ್ ಆನ್ ಅ T+1 ಸೆಟಲ್ಮೆಂಟ್ ಸೈಕಲ್ ಫಾರ್ ಆಲ್ ಇಟ್ಸ್ crypt, right? For example, if an investor buys shares on Monday, okay, so he or she will receive them in their demat account on Tuesday. ಅಂದ್ರೆ ಇಲ್ಲಿ ಒಂದ್ ದಿವಸ ತಗೊಳ್ತಾ ಇದೆ. ದಿಸ್ ಒನ್ ಸ್ಟ್ಯಾಂಡ್ಸ್ ಫಾರ್ ಒನ್ ಡೇ. ಇವತ್ತು ಟ್ರೇಡ್ ಆಗಿದೆ ಮಂಡೇ, ಸೊ ಯಾವಾಗ ಶೇರ್ ಅದು ಅವರ ಡಿಮ್ಯಾಟ್ ಅಲ್ಲಿ ಶೇರ್ಸ್ ರಿಫ್ಲೆಕ್ಟ್ ಆಗ್ತಾ ಇದೆ ದಟ್ ಈಸ್ ಆನ್ ಟ್ಯೂಸ್ಡೇ. ಸಿಮಿಲರ್ಲಿ, ಇಫ್ ದ ಶೇರ್ಸ್ ಆರ್ ಸೋಲ್ಡ್ ಆನ್ ಮಂಡೇ, ದೇ ವಿಲ್ ರಿಸೀವ್ ದಿ ಮನಿ ಇನ್ ದರ್ ಬ್ಯಾಂಕ್ ಅಕೌಂಟ್ ಆನ್ ದಿ ಟ್ಯೂಸ್ಡೇ, ರೈಟ್? ಸೊ ಇದೇ ಇವಾಗ ಸದ್ಯಕ್ಕೆ ಇರ್ತಕ್ಕಂಥ ಒಂದ್ ರೀತಿ ಪ್ರಾಬ್ಲಮ್. ಇದನ್ನ ಸಾಲ್ವ್ ಮಾಡ್ಲಿಕ್ಕೆ ಅಂತಾನೆ T+0 ಅಂದ್ರೆ ಇವತ್ತು ಟ್ರೇಡ್ ಮಾಡಿದ್ರೆ ನಿಮ್ಗೆ ಅವತ್ತೇ ಅದರ ಒಂದು ಸೆಟಲ್ಮೆಂಟ್ ಆಗ್ಬಿಡತ್ತೆ. ದಟ್ ಮೇ ಬಿ ವಿತ್ ರೆಸ್ಪೆಕ್ಟ್ ಟು ಡಿಮ್ಯಾಟ್ ಅಕೌಂಟ್ ಆಗಿರ್ಬೋದು, ಶೇರ್ಸ್ ಆಗಿರ್ಬೋದು, ನಿಮ್ಗೆ ಇರ್ತಕ್ಕಂಥ ಡಿವಿಡೆಂಟ್ ಆಗಿರ್ಬೋದು, ಅದು ಅವತ್ತಿಂದ ಅವತ್ತೇ ನಿಮ್ಮ ಅಕೌಂಟ್ ಅಲ್ಲಿ ಅದು ಜಮಾ ಆಗ್ಬಿಡುತ್ತೆ. ಸೊ ಹಾಗಾದ್ರೆ ಈ ಒಂದು ಸೆಬಿಯ ಒಂದು T+0 ಪ್ರಪೋಸಲ್ ಕುರಿತಾಗಿ ನೋಡೋದಾದ್ರೆ, ರೈಟ್? ಸೊ ಇಟ್ ಈಸ್ ದಟ್ ಫಾರ್ ದಿ ಈಕ್ವಿಟಿ ಕ್ಯಾಶ್ ಸೆಗ್ಮೆಂಟ್ ಇನ್ ಅಡಿಷನ್ ಟು ದಿ ಎಕ್ಸಿಸ್ಟಿಂಗ್, ದಿಸ್ ಇಸ್ ಇನ್ ಅಡಿಷನ್. ಅಂದ್ರೆ ನಿಮ್ಗೆ T+1 ಕೂಡ ಜಾರಿಯಲ್ಲಿ ಇರುತ್ತೆ, ಅದ್ರ ಜೊತೆಗೆ ಎಕ್ಸ್ಟ್ರಾ ಈ ಒಂದು T+0 ಆಸ್ಪೆಕ್ಟ್ಸ್, ರೈಟ್? ಸೊ ಶಾರ್ಟರ್ ಸೆಟಲ್ಮೆಂಟ್ ಸೈಕಲ್ ಮೇ ಬಿ ಇಂಟ್ರೊಡ್ಯೂಸ್ಡ್ ಆಸ್ ಅನ್ ಆಪ್ಷನ್. ಇಟ್ ಈ ಪ್ರಪೋಸ್ ಟು ಇಂಪ್ಲಿಮೆಂಟ್ ಇನ್ 2 phases. ದಟ್ ಈಸ್ phase 1 ಅಲ್ಲಿ T+0 ಸೆಟಲ್ಮೆಂಟ್ ಸೈಕಲ್, phase 2 ಅಲ್ಲಿ ಇನ್ಸ್ಟೆಂಟ್ ಸೆಟಲ್ಮೆಂಟ್ ಸೈಕಲ್, ರೈಟ್? ಸೊ ನಮಗೆ ಜಸ್ಟ್ ಏನಂತಂದ್ರೆ T+0 ಅಂತಕ್ಕಂಥ ಟರ್ಮ್ ಅಥವಾ T+1 ಅಂತಕ್ಕಂಥ ಟರ್ಮು ಯಾವ ರೀತಿ ಇಲ್ಲಿ ಒಂದು ಟ್ರೇಡಿಂಗ್ ಆಕ್ಟಿವಿಟಿಯಲ್ಲಿ ಹೆಲ್ಪ್ ಆಗುತ್ತೆ ಅಂತಕ್ಕಂಥದ್ದು ನಮ್ಗೆ ಇಲ್ಲಿ ಗೊತ್ತಿರಬೇಕು. ಸೊ ಅಗೇನ್ ಇಲ್ಲಿ ನೋಡೋದಾದ್ರೂ ಕೂಡ 2 phase ಅಲ್ಲಿ ನಡೆಯುತ್ತೆ, phase 1 ಮತ್ತೆ phase 2 ಅಂತಕ್ಕಂಥದ್ದು. ಸೊ ಅದು ಅಷ್ಟರ ಮಟ್ಟಿಗೆ ಒಂದು ಬೇಸಿಕ್ ಐಡಿಯಾಕ್ ನಿಮ್ಗೆ ಗೊತ್ತಿದ್ರೆ ಸಾಕಾಗುತ್ತೆ. ಸೊ ಹಾಗಾದ್ರೆ T+0ದಿಂದ ಏನು ಉಪಯೋಗ ಆಗುತ್ತೆ ಸರ್? ಸೊ ಒಂದು ಟ್ರೇಡಿಂಗ್ ಅಪರ್ಚುನಿಟಿ ಇನ್ಕ್ರೀಸ್ ಆಗುತ್ತೆ, ಸೆಟಲ್ಮೆಂಟ್ ರಿಸ್ಕ್ ಕಡಿಮೆ ಆಗುತ್ತೆ,
ರೈಟ್. ಅದಾದ್ಮೇಲೆ ಲಿಕ್ವಿಡಿಟಿ ಮ್ಯಾನೇಜ್ಮೆಂಟ್, ತುಂಬಾ ಅವತ್ತಿನ ದಿವಸ ಟ್ರೇಡ್ ಮಾಡಿದ ಅವತ್ತೇ ದುಡ್ಡು ಬಂದ್ರೆ ಲಿಕ್ವಿಡಿಟಿ ಅಂದ್ರೆ ಕ್ಯಾಶ್ ಕೂಡ ತುಂಬಾ ಈಸಿಯಾಗಿ ಅವೈಲೇಬಲ್ ಆಗುತ್ತೆ. ಸೊ ಟ್ರೇಡಿಂಗ್ ಸ್ಟ್ರಾಟಜಿ ಕುರಿತಾಗೂ ಕೂಡ ಅದನ್ನ ನೆಕ್ಸ್ಟ್ ಯಾವ ರೀತಿ ನಾವು ಅಲ್ಲಿ ಇನ್ವೆಸ್ಟ್ ಮಾಡಬಹುದು ಅದ್ರ ಕುರಿತಾಗೂ ಕೂಡ ಅಲ್ಲಿ ಆರಾಮಾಗಿ ಪ್ಲಾನ್ ಮಾಡ್ಕೋಬಹುದು. ಸೊ ಫಾರ್ ಕ್ಲೈಂಟ್ಸ್ ಆಲ್ಸೋ ದಿಸ್ ಇಸ್ ಹೆಲ್ಪ್ಫುಲ್, ರೈಟ್. ಸೊ ಫ್ರಮ್ ಮಾರ್ಕೆಟ್ ಎಕೋಸಿಸ್ಟಮ್ ಆಸ್ಪೆಕ್ಟ್ಸ್ ಅಲ್ಲೂ ಕೂಡ ಇದು ಹೆಲ್ಪ್ ಆಗುತ್ತೆ. ಸೊ ಯಾರು ಹಾಗಾದ್ರೆ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು ಸರ್ ಅಂತ ನೋಡಿದ್ರೆ, ಆಲ್ ಇನ್ವೆಸ್ಟರ್ಸ್ ಆರ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್, ರೈಟ್. ಸೊ ಈಗ ಆಲ್ರೆಡಿ ಯಾರೆಲ್ಲ ಮಾರ್ಕೆಟ್ ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆಗಿ T+1 ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಸೊ ದೇ ಕ್ಯಾನ್ ಆಲ್ಸೋ ಆಪ್ಟ್ ಫಾರ್ ದಿಸ್ T+0 ಆಪ್ಷನ್. ಸೊ ಅಗೇನ್ ಇವಾಗ ಆಲ್ರೆಡಿ ಮೆನ್ಷನ್ ಮಾಡಿರೋ ಹಾಗೆ KS ಕದನ ಅಂತಕ್ಕಂಥ ಒಂದು ಟೆಸ್ಟ್ ಸೀರೀಸ್ ಬೋತ್ ಪ್ರಿಲಿಮ್ಸ್ ಆಸ್ ವೆಲ್ ಆಸ್ ಮೇನ್ಸ್ ಗೆ ನಡೀತಕ್ಕಂಥದ್ದಿದೆ. ಸೊ ಅದರ ಒಂದು ಮ್ಯಾಕ್ಸಿಮಮ್ ಬೆನಿಫಿಟ್ ಅನ್ನ ಸ್ಟೂಡೆಂಟ್ಸ್ ಇಲ್ಲಿ ಪಡಿಬಹುದು. ಸೊ ದಿಸ್ ಇಸ್ ಜಸ್ಟ್ ಅ ಬ್ರೀಫ್ ಐಡಿಯಾ ರಿಗಾರ್ಡಿಂಗ್ T+0 ಅಂಡ್ ಮತ್ತೆ T+1 ಸೆಟಲ್ಮೆಂಟ್ ಎಕನಾಮಿಲಿ ಯಾವ ರೀತಿ ಇದು ಯೂಸ್ ಆಗುತ್ತೆ ಅಂತಕ್ಕಂಥದ್ದು. ಇದ್ರ ಕುರಿತಾಗಿ ಫರ್ದರ್ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಬಟ್ ಈ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಬೇಸಿಕ್ ಎಕನಾಮಿ ಆಸ್ಪೆಕ್ಟ್ಸ್ ಏನೇನಿದಾವೆ, ಪ್ರೈಮರಿ ಮಾರ್ಕೆಟ್ ಯಾವ ರೀತಿ ಮಾರ್ಕೆಟ್ ವರ್ಕ್ ಆಗುತ್ತೆ ಅಂತಕ್ಕಂಥ ಒಂದು ಬೇಸಿಕ್ ಐಡಿಯಾ ನಿಮ್ಗೆ ಇಲ್ಲಿ ಇರಬೇಕಾಗತ್ತೆ. ಸೊ ಥ್ಯಾಂಕ್ ಯು.